ಚತುರ್ವಿಧ ಪುರುಷಾರ್ಥಗಳು ಒಂದುಂಟು. ಐದು ಧರ್ಮ ಅರ್ಥ ಕಾಮ ಮೋಕ್ಷ. ಸುರೂಟ್ ಬರ್ತದು ಒಂದು ಕಡೆ ಧರ್ಮ ಇದ್ದಿನ 5 ಗೊತ್ತ ಅರ್ಥ ಕಾಮ ಮೋಕ್ಷ. ಧರ್ಮ ಯುಕ್ತವಾದಿತ್ತನ ಅರ್ಥವು ಅಪಾಯ ಇಜ್ಜಿ, ಧರ್ಮಯುಕ್ತವಾದ ಕಾಮವುಳ್ಳ ಅಪಾಯ ಇಜ್ಜಿ. ಅವಾಗ ಅರ್ಥ ಕಾಮಗಳ ನಡುಟು ಬಿಡುದು ಧರ್ಮ ಹೋಗ ಮೋಕ್ಷ ಅಂಚಿಡಿದಿ ನಡುಟು ನೀನು ಗುಡಿ. ಅವಾಗ ಧರ್ಮಯುಕ್ತವಾದ నేను ಬಳಕೆ ಮಾಡ್ತಲ್ಲ ನಾಳೆ ನಾವು ತಾನಾಗಿ ಸಿದ್ಧ ಹಾಕೊಂಡು ವೈ ನಾಡೊಂದಿಕ್ಕಿ ಅಂತ ಅರ್ಥ. ಇನ್ನು ಮಾತಾದು ಬೇರೆ ಅರ್ಥ ಪಂಡಿತಿಗೆ ಅರ್ಥ ವ್ಯವಸ್ಥೆಗೆ ಚಾಣಕ್ಯ ಇಂಚಿನಲ್ಲಿ ಕೌಟಿಲ್ಯ ಅಂದ್ರೆ ಕುದರುಂಟು. ವ್ಯವಸ್ಥೆಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಂಚಿನ ಅರ್ಥಶಾಸ್ತ್ರ ಒಂದೇ ಕುದರುಂಟು. ಇಂಚನೆ ಅರ್ಥವೇನು ಅನುಕೂಲ ಮಂತ್ರಿನ ವಿಷಯ ಬೇರೆ ಪಾಪ. ಇವೆಲ್ಲ ನಮ್ಮ ಬದುಕಿದ ನಮ್ಮ ತೋಳಿನ ದಾದಾನಿಕೆಯಿಂದ ನೆಮ್ಮದಿ ಬೋಡು ನಮ್ಮ ತೂಕ. ನಮ್ಮ ನೆಮ್ಮದಿ ಬೋಡು, ಶಾಂತಿ ಬೋಡು, ನೆನಪು ಬೋಡು ಅರ್ಥೋಡೆ ಮಾತ್ರ ಶಾಂತಿ ನೆಮ್ಮದಿಗೆ ಸಾಧ್ಯತೆ ಇಚ್ಚಿ. ಐದು ಬಳಕೆ ಮಾಡಿದ ನಂತರ ರೀತಿಯಿಂದ ಒದಗಿಗೆ ಸಾಧ್ಯತೆ ಉಂಟು. ಪಣವು ಇಂತು ನಾವು ಸಂಪತ್ತು ಇಂದಿನ ಒಂದು ನಲವತ್ತು ಅವು ಚಲನೆ ಇತ್ತು ನಾವು ಅನ್ಕೊಳ್ತೇವೆ. ಚಲನಶೀಲವಾಗುವುದು ಆದರೆ ಚಲನಶೀಲೆಗೆ ಐದು ನೊಂದಿ ಗೆರೆ ಒಂದಿನ ಧರ್ಮ ಇತ್ತು. ನಾವು ಅವಳ ಚಲನಶೀಲವಾಯಿ ನಾವು ನಮ್ಮನ್ನು ನಡಪವೇ ಧರ್ಮ. ಧರ್ಮದಂತೆ ನಡೆಯುವುದು. ಇನ್ನು ಈ ಸಭೆಟ್ಟು ಈ ವೇಸಿದ 2 ಜನ ರಾಮೇರು ನಂಗೆ ಒಳ್ಳೆಯದು, ಈ ಶಾಂತರಾಮಯ್ಯ ಒಳ್ಳೆಯದು, ನನಗೆ ಈ ವೈದ್ಯ ಗುಣಾವಿ ರಾಮೇರು ಒಳ್ಳೆಯದು. ಗೋಂಗಳಿ ರಾಮ 2 ರಾಮೇರು ಕಟ್ಟಿದ ಬಗೆಟ್ಟು ಒಂದು ಜಾತಿ ವಿಚಾರವನ್ನು ಒಂದು ಕೃಷ್ಣ ಲೀಲೋತ್ಸವ ನಡಪಾಯಂಚಿನ ಪುಣ್ಯಕಾಲ. ಕೃಷ್ಣದೇವನ ಸಂದೇಶವು ಬದುಕಿದ ಸಾರ ಉಂಟು ಒಂದೇ. ಬದುಕಿದ ಸಾರ ಅನ್ಕೊಂಡ ಕೃಷ್ಣನ ಬದುಕಿ, ಕೃಷ್ಣನ ಸಂದೇಶ ಅನ್ಕೊಂಡು ಬದುಕಿದ ಸಂದೇಶ. ನಿಜ ಅರ್ಥಗಳು ಇನ್ನು ಮಾತೆ ಡಿಸೆಂಬರ್ ಮಡುಕುವಂಚಿನ ಸಮಯ ಬಂದು ನಮ್ಮ ಇನಿ ಮಾತೆಟ್ಲ ಒಂಜಾಗ ನಮ್ಮ ಕನ್ನಡದ್ದು ತೋಡೆಯ ಓಡು ಒಂದಕ್ಕೆಂದ ದೇಶಡು ಮಾತ ಆಪನಂಚಿನ ಕೆಲವು ಬೇರೆ ಬೇರೆ ದೇಶದ ನಮ್ಮ ತೂಪ ಒಂಜಾಗ ನಾಯಿಗೊಂದು ಮಾತ ನಡೆದೊಂದು ಇಂಚ ಅಂದಕ್ಕೆಂದ ಧರ್ಮ ಶಬ್ದದ ಕೊರತೆ ಉಂಟು. ಧರ್ಮ ಪಣ್ಣದ ಜಾತಿ ಮತಕ್ಕೆ ಮಾತ್ರ ಸೀಮಿತ ಬದುಕಿದ್ದು ಸೀಮಿತವಾದ ವಿಷಯ, ವಿಶ್ವವು ಸೀಮಿತವಾದ ವಿಷಯ ಮಾಡ್ತೇವೆ. ಭಗವದ್ಗೀತೆ ನಾವು ವಿಶ್ವಮಾನ್ಯ ಅನ್ನ ಮತ ಕೊಂಡಾಡ್ಬೇಕು. ನಾಯಿಗೂ ಭಗವದ್ಗೀತೆಯನ್ನು ವಿಶ್ವಮಾನ್ಯ ಕೊಂಡಾಡದೇನು ಪಂಡ ಬದುಕದ ಸಾಲ ಇಟ್ಟು ಉಂಟು. ಐದು ವಿಶ್ವಮಾನ್ಯ ವಿಶ್ವವಂದ್ಯ ಅಂದ್ರೆ ಮಂಡಳ ತಪ್ಪ. ಕೃಷ್ಣದೇವರು ಬದುಕದೆ ಆ ಲಡೆಯದ ಕಲ್ಪುಗಳಂತಿನ ಸಂದೇಶವು ಅದು ಭಗವದ್ಗೀತೆ ಎಂದು ಬರ್ತದೆ. ಬಹುಶಃ ಒಂದೇ ಸಮಯದಲ್ಲಿ ಜಿಲ್ಲೆಗಳಲ್ಲಿ ಮುಲ್ಕಿ ಮುಡಿಬಿದ್ರೆ ಒಟ್ಟು ಸೇರೋದು ಇಡೀ ಮುಲ್ಕಿ ತಾಲೂಕು ಬೇತಾಯ್ತು, ಮೂಡಬಿದ್ರೆ ತಾಲೂಕು ಬೇತಾಯ್ತು. ಕಿಮ್ಮಿಗೋಳಿ ಅಭಿವೃದ್ಧಿ ಬೇಗೋಡು ಕೂಡು ಅಂತ ದೃಷ್ಟಿದೆ. నేను ಪಟ್ಟಣ ಪಂಚಾಯತ್ ಆದ ಮೇಲ್ದರ್ಜೆಗೆ ಸರ್ ಈ ಪಟ್ಟಣ ಪಂಚಾಯತ್ ಆದ ಈ ಪಟ್ಟಣ ಬುಲೆವಡು ಅಂತ ಹೆಚ್ಚಿನ ಬ್ಯಾಂಕಿಂಗ್ ಕ್ಷೇತ್ರವಲ್ಲ ಈ ಪಟ್ಟಣದ ಹೊರಡು ಈ ಒಡೆಯೂರು ಕ್ಷೇತ್ರದ 20ನೇ ಶಾಖೆ ಈ ಭಾಗದಲ್ಲಿ ಉದ್ಘಾಟನೆ ಆದ ಖಂಡಿತವಾದ ಕಿಮ್ಮಿಗೋಳಿದ ಅಭಿವೃದ್ಧಿ ಆಪರೇಟ್ ಒಂದು ಸಂಕೇತ ಅಂತ ಸಂದರ್ಭ ಅಪೇಕ್ಷೆ ಮಾಡ್ತಾರೆ. ಇಲ್ಲಿ ಒಡೆಯೂರು ಸ್ವಾಮಿನ ಸೇವೆಯನ್ನು ಬಂದ ನಿಜವಾದ ಅದು ತುಳುಕು ಮಲ್ಪನಂಚಿನ ಕೆಲಸ ಹೋಗ್ತಾರೆ. ಅದು ಗ್ರಾಮಾಭಿವೃದ್ಧಿಗೆ ಗ್ರಾಮದ ಜನಪ್ರಿಯ ಮಲ್ಪನಂಚಿನ ಕೆಲಸ ಆಗುತ್ತಾರೆ. ನಿಜವಾದ ಅವು ಶ್ಲಾಘನೀಯ. ಖಾಲಿ ಮಠಕ್ಕೂ ಅದನ್ನ ಒಡೆಯೂರು ಕ್ಷೇತ್ರಕ್ಕೂ ಮಾತ್ರ ಒಡೆಯೂರು ಕ್ಷೇತ್ರದ್ದು ಇಡೀ ನಮ್ಮ ಹೆಚ್ಚು ಕಡಿಮೆ ಮಲ್ಪಡ ನಮ್ಮ ದೇಶದ ಮೂಲೆ ಮೂಲೆಗೆ ಆದ ಮಲ್ಪನಂಚಿನ ಕೆಲಸಗಳು ನಿಂತು ಜನಪ್ರಿಯಗೆ ಐದು ಪ್ರಯೋಜನ ಆಗ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೂ ಉಡುಪಿ ಜಿಲ್ಲೆಗೂ ಕಾಸರಗೋಡು ಜಿಲ್ಲೆಗೂ ಈ ಭಾಗಗಳು ಗ್ರಾಮ ವಿಕಾಸದ ಮುಖಾಂತರ ಬೇರೆ ಬೇರೆ ರೀತಿದೆ ಅನ್ನ ಈ ಒಂದು ಸೇವೆ ನಿಜವಾಗ್ಲ ನನಗೆ ಮಾತಾಡಿಲ್ಲ ಪುಣ್ಯ ಅಂತ ಬರ್ಕೊಂಡು ಈ ಸಂದರ್ಭದಲ್ಲಿ ಬಂದು ಪೂಜ್ಯ ಸ್ವಾಮಿಗಳು ನನಾತ್ ಗ್ರಾಮ ವಿಕಾಸದ ಮುಖಾಂತರ ಅದು ಕರೆ ವರ್ಣ ಕ್ಷೇತ್ರದ ಮುಖಾಂತರ ಅದು ಕರೆ ಜನಗಳಿಗೆ ಎಲ್ಲ ರೀತಿಯ ಸೇವೆ ಮಲ್ಪನ ಯೋಗ ಭಾಗ್ಯನ ದೇವರಿಗೆ ಕರುಣಿಸಲು ಈ ಕಿವಿಗಳಿದ ಈ ಒಂದು ಸಹಕಾರ ಸಂಘ 20ನೇ ಶಾಖೆ ಅನ್ನಲ್ಲ ಇಡೀ ನಂಬರ್ 1 ಶಾಖೆ ಅದು ನೋಡ್ತು ಅತ್ಯುತ್ತಮವಾದ ದಯಕೊಂಡ ಸ್ವಾಮಿ ಕಿನ್ನಿಗೋಳಿನ ಮತ್ತೆ ಕಾಸು ತಪ್ಪಬೇಕು ಬೇರೆ ದಿಕ್ಕದ ಶ್ರೀ ಕ್ಷೇತ್ರ ಇನಿ ಮಲ್ಲ ಮಟ್ಟಡು ಬೆಳೆಯುವುದುಂಟು. ಈ 20ನೇ ಶಾಖೆ ಉದ್ಘಾಟನೆ ಆವಡುವುದಾಂಡ ಕಡಿಮೆ ಅವಧಿಡು 20ನೇ ಶಾಖೆ ಉದ್ಘಾಟನೆ ಆದನು. ಬಹುಶಃ ಪೊಲ್ಲಡು ನಡಪಡು ಆಂಡ ನೆತ್ತ ಪಿರವು ಮಾಮತೆಲ್ಲ ಒಂಜಿ ಎಡ್ಡೆ ಭಾವನೆ ಐನ್ ಬಂದಿರ್ತದೆ. ಭಾವಶುದ್ಧಿ ಇನ್ನು ಬಂದೆ, ಭಾವಶುದ್ಧಿ ಕಾರ್ಯಸಿದ್ಧಿ ಇನ್ನು ಬಂದೆ.
ಮಾತಾಡಲ ಆ ಸದ್ಭಾವನೆ ಇತ್ತಿನಿಂದಾವದ ಈ ಒಂಜಿ ಕಾರ್ಯ ಪೊಲ್ಲಡು ನಡತೊಂದು ಯಶಸ್ಸಾವೊಂದು ಪನೆಗೆ ನಾನು ಸಂತೋಷ ಪಡುತ್ತೆ.